ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟೋರಿ ಲೈಕ್ ಕನ್ನಡ. ಯೂಸ್ ಯುವರ್ ಹೆಡ್ಫೋನ್ಸ್ ಫಾರ್ ಬೆಟರ್ ಎಕ್ಸ್ಪೀರಿಯನ್ಸ್. ನಮ್ಮ ಜೀವನದಲ್ಲಿ ಒಂದ್ಸಲನಾದರೂ ಡೈನೋಸರ್ಗಳ ಬಗ್ಗೆ ಇರೋ ಮೂವಿನ ಖಂಡಿತ ನೋಡಿರ್ತೀವಿ. ಸಿನಿಮಾ ಅನ್ನೋ ಒಂದು ವಿಷಯ ಡೈನೋಸರ್ಗಳು ನಮ್ಮ ಜೊತೆ ಇಲ್ಲದೆ ಹೋದ್ರು ಕೂಡ ಅವುಗಳು ಇನ್ನೂ ನಮ್ಮ ಜೊತೆ ಇರೋ ರೀತಿ ಒಂದು ಫೀಲ್ನ ಕ್ರಿಯೇಟ್ ಮಾಡಿದೆ. ಅದೇ ಕಾನ್ಸೆಪ್ಟ್ನ ಇಟ್ಕೊಂಡು ಡಿಸ್ನಿ ಕಡೆಯಿಂದ 2015ರಲ್ಲಿ ಹೊರಗಡೆ ಬಂದಿರೋ ಮೂವಿ ದ ಗುಡ್ ಡೈನೋಸರ್. ಡೈನೋಸರ್ಗಳಂದ್ರೆ ವೆಜಿಟೇರಿಯನ್ಸು ಇವೆ, ನಾನ್ ವೆಜಿಟೇರಿಯನ್ಸು ಇವೆ. ಅದರಲ್ಲಿ ವೆಜಿಟೇರಿಯನ್ ಬಗ್ಗೆ ಸೇರಿರೋ ಒಂದು ಡೈನೋಸರ್ ಕುಟುಂಬ ತಮಗೆ ಬೇಕಾಗಿರೋ ಆಹಾರನ ವ್ಯವಸಾಯದ ಮೂಲಕ ತಾವೇ ಪಡ್ಕೊಂಡು ಜೀವಿಸ್ತಾ ಇವೆ. ಈ ರೀತಿ ಇರುವಾಗ ಕುಟುಂಬದ ಕೊನೆಯ ಮಗುವಾದ ಈ ಮೂವಿಯ ಹೀರೋ ತನ್ನ ಕುಟುಂಬನ ಕಲ್ಕೊಂಡು ದೂರ ಆಗ್ತಾನೆ. ಅವನು ಮತ್ತೆ ಮನೆಗೆ ಬಂದು ಸೇರಿದ್ನಾ ಇಲ್ವಾ ಅನ್ನೋದೇ ಈ ಒಂದು ಮೂವಿಯ ಕತೆ. ಅಂಡ್ ವೆಲ್ಕಮ್ ಟು ಸ್ಟೋರಿ ಲೈಕ್ ಕನ್ನಡ. ನಾನು ನಿಮ್ಮ ಅಭಿ. ನಮ್ಮ ಚಾನೆಲ್ಗೆ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನೋಟಿಫಿಕೇಶನ್ ಇನೇಬಲ್ ಮಾಡ್ಕೊಳ್ಳಿ. ಈ ಮೂವಿಯ ಸ್ಟಾರ್ಟಿಂಗ್ನಲ್ಲಿ 65 ಮಿಲಿಯನ್ ವರ್ಷಗಳ ಹಿಂದೆ ತೋರಿಸ್ತಾರೆ. ಆಗ ಒಂದು ಆಸ್ಟ್ರಾಯ್ಡ್ ಭೂಮಿಯ ಕಡೆ ಬರ್ತಾ ಇದೆ. ಜಸ್ಟ್ ಏನೂ ಆಗಲಿಲ್ಲ, ಡೈನೋಸರ್ಗಳೆಲ್ಲ ಹೇಗೆ ನಾಶ ಆಗಿರ್ಬೋದು ಅನ್ನೋದನ್ನ ಸಿಂಬಾಲಿಕಲ್ಲಿ ತೋರಿಸ್ತಾರೆ ಅಷ್ಟೇ. ಸ್ಟಾರ್ಟಿಂಗ್ನಲ್ಲಿ ಅಪಟೋಸಾರಸ್ ಬಗ್ಗೆ ಒಂದು ಡೈನೋಸರ್ ಕುಟುಂಬ ತಮ್ಮ ಆಹಾರಕ್ಕೋಸ್ಕರ ಭೂಮಿನ ಹೊತ್ತು ಅದರಲ್ಲಿ ಬಿತ್ತನೆ ಮಾಡಿ ವ್ಯವಸಾಯ ಮಾಡ್ತಾ ಇವೆ. ಇದರಲ್ಲಿ ಯಾವ್ದು ಶೇಕ್ ಆಯ್ತು ಅಂತ ಹೇಳಿದೆ, ಅಲ್ಲಿ ಎಡಗಡೆ ಇದೆಯಲ್ಲ ಅದೇನೆ. ನೀವೀಗ ತಂದೆ ಆದ್ರಿ, ನೀನು ಕೂಡ ತಾಯಿಯಾಗಿದೆಯಾ. ಮೊದಲನೇದಾಗಿರೋ ಮೊಟ್ಟೆಯಿಂದ ಇವ್ರು ಒಂದು ಹೆಣ್ಮಗು ಹುಟ್ಟುತ್ತೆ. ಆ ಹೆಣ್ಮಗು ತುಂಬಾನೇ ತುಂಟಿಯಾಗಿರೋದ್ರಿಂದ ಅವಳಿಗೆ ಲಿಬಿ ಅಂತ ಹೆಸರಿಡ್ತಾರೆ. ಎರಡನೇದಾಗಿರೋ ಮೊಟ್ಟೆಯಿಂದ ಇವರು ಒಂದು ಗಂಡು ಮಗು ಹುಟ್ಟುತ್ತೆ, ಅವನಿಗೆ ಬಕ್ ಅಂತ ಹೆಸರಿಡ್ತಾರೆ. ಮೂರನೇದಾಗಿರೋ ಮೊಟ್ಟೆ ತುಂಬಾನೇ ದೊಡ್ಡದಾಗಿದೆ, ಅದನ್ನ ಇವರು ಕುತೂಹಲದಿಂದ ನೋಡ್ತಾರೆ. ಅವಾಗ ಅದ್ರೊಳಗಡೆ ಇರೋ ಮಗು ಸಣ್ಣದಾಗಿ ಇವ್ರನ್ನ ನೋಡಿ ತುಂಬಾನೇ ಎದುರ್ಕೊಂಡಿದೆ. ಅದಕ್ಕೆ ಅಪ್ಪ ಆರ್ಲೋ ಅಂತ ಹೆಸರಿಡ್ತಾರೆ. ಇದೇ ಕ್ಲಾಟೂಪ್ ಮೌಂಟೇನ್. ಇದು ನಮ್ಮ ವ್ಯವಸಾಯ ಭೂಮಿ. ಇವನ್ನೆಲ್ಲ ಕಾಪಾಡೋದೇ ನಮ್ಮ ಕರ್ತವ್ಯ. ಈಗ ಕೆಲವು ದಿನಗಳು ಕಳೆದ್ಮೇಲೆ ಜೋಳದ ಪೈರುಗಳು ಚೆನ್ನಾಗಿ ಬೆಳೆದಿದೆ, ಮಕ್ಕಳು ಚೆನ್ನಾಗಿ ಬೆಳೆದಿದ್ದಾರೆ. ಈಗ ಮೂವರೆಗೂ ಒಂದೊಂದು ಕೆಲಸ ಕೊಟ್ಟಿದ್ದಾರೆ. ಅದ್ರ ಲಿಬಿ ಬಗ್ ಜೊತೆ ಆಟಾಡಿ ಆ ಗದ್ದೆ ಪೂರ್ತಿ ನೀರು ಹಾಕೋಗಿ ಮಾಡಿ, ಅಮ್ಮ ನನ್ನ ಕೆಲಸ ಮುಗೀತು ಅಂತ ಹೇಳ್ತಾಳೆ. ಒಳ್ಳೆ ಕೆಲಸ ಮಾಡಿದೆ ಲಿಬಿ. ಬಗ್ ನಿಂಗೆಲ್ಲಿದ್ದೇನಾಯ್ತು? ಆರ್ಲೋ ಇದೊಂದು ಮಾತ್ರ ಬೇಡ, ಬೇರೆ ಏನಾದರೂ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅಮ್ಮ ಇದೊಂದು ಸುಲಭದ ವಿಷಯ, ನಿನ್ನಿಂದ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಅದೇನು ಅಂತ ನೋಡಿದ್ರೆ ಆರ್ಲೋನ ಕೋಲಿ ರೀತಿ ಇರೋ ಒಂದು ಜೀವಿಗೆ ಮೇವಾಕೋಗಿ ಹೇಳಿರ್ತಾರೆ. ಯಾರದು? Hello, move. Go find your papa. ಆರ್ಲೋ ನಿಂಗೇನಾಯ್ತು? ನಂಗೆ ಆ ಕೋಲಿನ ಕಂಡ್ರೆ ಇಷ್ಟನೇ ಇಲ್ಲ. ಅಪ್ಪ ಹೇಳ್ತಾರೆ ನಾವು ಕೂಡಿಟ್ಟಿರೋ ತೆನೆಗಳನ್ನ ಯಾವುದೋ ಒಂದು ಪ್ರಾಣಿ ತಗೊಂಡೋಗ್ತಾ ಇದೆ, ಅದರಿಂದ ಕಾಪಾಡೋಕ್ಕೋಸ್ಕರ ಈ ಕಟ್ಟಡನ ನಿರ್ಮಾಣ ಮಾಡಿದ್ದೀನಿ ಅಂತ. ಆಗ ಅಮ್ಮ ನಿಮ್ಮ ಗುರುತನ್ನ ಅದ್ರ ಮೇಲಿಡಿ ಅಂತ ಹೇಳ್ತಾರೆ. ಅದಕ್ಕೆ ಅಪ್ಪ ಸಾಧನೆ ಮಾಡಿರೋ ಒಬ್ಬೊಬ್ರ ಗುರುತು ಅದ್ರ ಮೇಲಿರಬೇಕು, ಮೊದಲು ನಿಂದಿಡು ಅಂತ ಹೇಳ್ತಾರೆ. ಈಗ ಅಪ್ಪ ಕೂಡ ತನ್ನ ಗುರುತನ್ನ ಆ ಕಟ್ಟಡದ ಮೇಲೆ ಇಡ್ತಾರೆ. ಒಂದು ನಿಮಿಷ ಇರಿ, ಇದ್ರ ಮೇಲೆ ಗುರ್ತಿಡೋದು ಅಷ್ಟೊಂದು ಸುಲಭ ಅಲ್ಲ. ನೀವು ನಿಮ್ಗಿಂತಲೂ ಒಂದು ದೊಡ್ಡ ವಿಷಯನ ಸಾಧಿಸಿರ್ಬೇಕು. ಒಂದಲ್ಲ ಒಂದಿನ ನೀವು ಅದನ್ನ ಖಂಡಿತ ಮಾಡ್ತೀರಾ. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಕೆಲವು ದಿನಗಳ ನಂತರ ಬಗ್ ಒಬ್ಬನೇ ಮರಗಳನ್ನ ಕಿತ್ತಾಕಿ ಅವನ ಗುರುತನ್ನ ಆ ಕಟ್ಟಡದ ಮೇಲೆ ಇಡ್ತಾನೆ. ಲಿಬಿ ಒಬ್ಳೆ ಆ ಹೊಲ ಪೂರ್ತಿ ಹೊತ್ತು ತಾನು ಕೂಡ ತನ್ನ ಗುರುತನ್ನ ಕಟ್ಟಡದ ಮೇಲೆ ಇಡ್ತಾಳೆ. ಆದರೆ ಆರ್ಲೋ ಮಾತ್ರ ಸ್ವಲ್ಪನ ಬದಲಾಗಿದೆ. ಇನ್ನೂ ಆ ಕೋಳಿಗಳು ಎದುರ್ಕೋತಾನೆ ಇದ್ದಾನೆ. ಈ ಸಲ ಆರ್ಲೋ ಧೈರ್ಯ ತುಂಬಿಕೊಂಡು ಆ ಕೋಳಿಗಳಿರೋ ಜಾಗಕ್ಕೆ ಬಂದಾಗ, ನಿಮ್ ನೋಡಿ ನಂಗೇನು ಭಯ ಇಲ್ಲ, ನನ್ನ ಏನಂತ ತಿಳ್ಕೊಂಡಿದ್ದೀರಾ? ಈಗ ಒಳಗಡೆ ಬಂದ ಆರ್ಲೋ ಅಣ್ಣ ಬಗ್ ಕೆಳಗಡೆ ಬಿದ್ದಿರೋದನ್ನ ನೋಡಿ, ಬಗ್ ನಿಂಗೇನಾಯ್ತು? ನಾನು ನಿಂಗೆ ಹೆಲ್ಪ್ ಮಾಡೋಣ ಅಂತ ಇಲ್ಲಿಗೆ ಬಂದೆ, ಆದ್ರೆ ಅವುಗಳೆಲ್ಲ ಸೇರಿ ನನ್ನ ಅಟ್ಯಾಕ್ ಮಾಡಿದ್ವು. ಯಾವಾಗ್ಲೂ ನೀನು ನಂಗೆ ಮೋಸ ಮಾಡ್ತಾನೆ ಇರ್ತೀಯ. ನೀನು ಎಲ್ಲದಕ್ಕೂ ಎದುರ್ಕೋತೀಯ. ನೀನೊಬ್ಬ ಹೇಡಿ. ನಾನು ಹೇಡಿ ಅಲ್ಲ, ಒಂದಲ್ಲ ಒಂದಿನ ನಾನು ಆ ಗುರುತನ್ನ ಕಟ್ಟಡದ ಮೇಲೆ ಇಡ್ತೀನಿ. ಆರ್ಲೋ ಕೋಪಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಎದ್ದೇಳು ಆರ್ಲೋ, ನನ್ನ ಜೊತೆ ಬಾ. ಈಗ ರಾತ್ರಿ ಆದ್ಮೇಲೆ ಅಪ್ಪ ಆರ್ಲೋನ್ ಮಾತ್ರ ಎಬ್ಸಿ ಎಲ್ಗೋ ಕರ್ಕೊಂಡು ಹೋಗ್ತಾರೆ. ಅಪ್ಪ ಅಪ್ಪ ಈಗ ಬೆಳಗಾದ್ಮೇಲೆ ಯಾವುದೋ ಒಂದು ಪ್ರಾಣಿ ಆ ಕಟ್ಟಡದೊಳಗಡೆ ಬಂದು ನಾವು ಕೂಡಿಟ್ಟಿರೋ ಜೋಳದ ತೆನೆಗಳನ್ನ ತಿಂತಾ ಇದೆ. ಇದೀಗೆ ಮುಂದುವರೆದ್ರೆ ನಮಗೆ ಅಂತ ಏನೂ ಇರೋದಿಲ್ಲ. ಅದನ್ನ ಹಿಡಿಬೇಕಾಗಿರೋ ಕೆಲಸ ನಿಂದು ಅಂತ ಹೇಳಿ ಅಪ್ಪ ಆರ್ಲೋಗೆ ಒಂದು ಟ್ರ್ಯಾಪ್ನ ಸೆಟ್ ಮಾಡಿ ಅದನ್ನ ಹೇಗೆ ಹಿಡಿಬೇಕು ಅಂತ ಹೇಳ್ಕೊಡ್ತಾರೆ. ನೀನು ಈ ಕೆಲಸನ ಮಾಡಿ ಮುಗಿಸ್ತಾರೆ ನಿನ್ನ ಗುರುತನ ಕಟ್ಟಡದ ಮೇಲೆ ಇರ್ಬೋದು, ಅದು ನನ್ನ ಹತ್ರದಲ್ಲೇ.
ಆ ಪ್ರಾಣಿನ ನಾನು ನೋಡ್ಕೋತೀನಿ. ಈ ಚಾನ್ಸ್ನ ನಾನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಒಂದು ಸ್ವಲ್ಪ ಹೊತ್ತಿನಲ್ಲೇ ಯಾವುದೋ ಒಂದು ಪ್ರಾಣಿ ಆ ಟ್ರ್ಯಾಪ್ನಲ್ಲಿ ಸಿಗಾಕೊಂಡಿದೆ. ಅದನ್ನ ಏನು ಅಂತ ಆರ್ಲೋ ನೋಡಿದಾಗ ಅದು ಒಂದು ಮಾನವ ಮಗು. ಆರ್ಲೋ ಇದೇ ತಾನೇ ಮೊದಲನೇ ಬಾರಿ ಹ್ಯೂಮನ್ ಬೇಬಿನ ನೋಡ್ತಾ ಇರೋದ್ರಿಂದ ಅವನ ಪ್ರಕಾರ ಅದು ಕೂಡ ಒಂದು ಪ್ರಾಣಿ ಅನ್ಕೋತಾನೆ. ಆರ್ಲೋಗ್ ಅದನ್ನ ಸಾಯಿಸೋಕೆ ಮನಸ್ಬಾರ್ದೆ. ಆ ಟ್ರ್ಯಾಪ್ನ ರಿಲೀಸ್ ಮಾಡಿ ಅದು ತಪ್ಪಿಸ್ಕೊಳ್ಳೋಕೆ ಮಾಡ್ತಾನೆ. ಆರ್ಲೋ, ಇನ್ನೇನಕ್ಕೆ ಅದನ್ನ ಬಿಟ್ಟೆ? ಹೀಗೆ ಎದುರ್ಕೋತಾ ಇದ್ರೆ ಇಲ್ಲಿ ಜೀವಿಸೋದು ತುಂಬಾನೇ ಕಷ್ಟ ಆರ್ಲೋ. ಒಂದ್ ವೇಳೆ ನಮಗೆ ದಾರಿ ಗೊತ್ತಾಗದೆ ಹೋದ್ರೆ? ಹಾಗಾದ್ರೆ ಈ ನದಿ ನಮಗೆ ದಾರಿ ತೋರಿಸುತ್ತೆ. ಈ ಹೆಜ್ಜೆ ಗುರುತೆಲ್ಲ ಮರೆಯಾಗ್ತಾ ಇದೆ. ಆರ್ಲೋ ಬೇಗ ಬಾ ಅಂತೇಳಿ ಅಪ್ಪ ಕರೀತಾರೆ. ನನ್ನ ಕ್ಷಮಿಸು ಆರ್ಲೋ, ನಿನ್ನಲ್ಲಿರೋ ಭಯ ಇನ್ನೂ ಹಾಗೇ ಇದೆ. ಅದರಿಂದ ಹೊರಗಡೆ ಬರಲಿ ಅಂತಾನೆ ನಾನು ಈ ರೀತಿ ಮಾಡಿದೆ. ನಾನು ನಿಮ್ಮಂತೆ ಧೈರ್ಯಶಾಲಿ ಅಲ್ಲ. ನಂಗೆ ಗೊತ್ತು ಆರ್ಲೋ, ನೀನು ನನಗಿಂತಲೂ ಧೈರ್ಯಶಾಲಿ. ಈಗ ಮಳೆ ಹುಯ್ತಾ ಇರೋದ್ರಿಂದ ನದಿಯ ನೀರಿನ ಮಟ್ಟ ಜಾಸ್ತಿಯಾಗಿ ನದಿ ಪೂರ್ತಿ ನೀರು ಹೊರಟು ಬರ್ತಾ ಇದೆ. ಈಗ ಅಪ್ಪ ಇಲ್ಲದೆ ಕುಟುಂಬ ಜೋಲ್ ಪೈರ್ಗಳನ್ನ ಕೊಯ್ಲು ಮಾಡೋಕ್ಕೆ ತುಂಬಾನೇ ಕಷ್ಟಪಡ್ತಾ ಇದೆ. ಅಮ್ಮ ಆರ್ಲೋಗೆ ನಾವು ಚಳಿಗಾಲಕ್ಕೂ ಮುಂಚೆ ಈ ಕೊಯ್ಲನ್ನ ಮುಗಿಸ್ಲೇಬೇಕು, ಇಲ್ಲದೆ ಹೋದ್ರೆ ಮುಂದೆ ಆಹಾರಕ್ಕೋಸ್ಕರ ಕಷ್ಟಪಡಬೇಕಾಗುತ್ತೆ. ಅಪ್ಪ ಇಲ್ಲದೆ ಇದನ್ನ ಮಾಡೋದು ತುಂಬಾನೇ ಕಷ್ಟ. ಇದ್ರೂ ನಮ್ಗೆ ಬೇರೆ ದಾರಿನೇ ಇಲ್ಲ, ಇದನ್ನ ಮಾಡಲೇಬೇಕು ಅಂತ ಹೇಳ್ತಾರೆ. ಚಿಂತೆ ಮಾಡಬೇಡಿ ಅಮ್ಮ, ಆ ರೀತಿ ಏನೂ ಆಗಲ್ಲ. ಆರ್ಲೋ ಜೋಲು ತೆನೆಗಳನ್ನ ಕಟ್ಟಡದೊಳಗಡೆ ಇಡೋಕೆ ಬರ್ತಾನೆ. ಅಲ್ಲಿ ಯಾವುದೋ ಒಂದು ಪ್ರಾಣಿ ಇವರು ಕೂಡಿಟ್ಟಿರೋ ತೆನೆಗಳನ್ನ ತಿಂದು ಹೊರಗಡೆ ಬಿಸಾಕ್ತಾ ಇದೆ. ನಿಂಗೆ ಎಷ್ಟು ಧೈರ್ಯ ಇದ್ರೆ ಮತ್ತೆ ಬಂದಿರ್ತೀಯ? ನಿನ್ನಿಂದಲೇ ನಾನು ನನ್ನ ತಂದೆನ ಕಲ್ಕೊಂಡೆ. ಆ ಹ್ಯೂಮನ್ ಬೇಬಿ ನಡ್ಸ್ಕೊ ಬಂದ ಆರ್ಲೋ ಗೊತ್ತಿಲ್ಲದೆ ಹರಿತಾ ಇರೋ ನದಿಯೊಳಗಡೆ ಬಿದ್ದೋಗ್ತಾನೆ. ಆರ್ಲೋ ಈಗ ಕಣ್ಬಿಟ್ಟು ನೋಡಿದಾಗ ಅವನಿಗೆ ತುಂಬಾನೇ ಏಟಾಗಿದೆ. ಅವನಿಂದ ನಡೆಯೋಕ್ಕೂ ಆಗ್ತಾ ಇಲ್ಲ. ಈಗ ಏನೋ ಶಬ್ದ ಕೇಳಿ ಆರ್ಲೋ ಮೇಲ್ ನೋಡಿದಾಗ ಅಲ್ಲಿ ಆ ಮಗು ಇದೆ. ಅದನ್ನ ಹಿಡಿಯೋಕ್ಕೋಸ್ಕರ ಕಷ್ಟಪಟ್ಟು ಹೇಗೋ ಮೇಲ್ ಬರ್ತಾನೆ. ಆರ್ಲೋ ಈಗ ಮನೆಯಿಂದ ತುಂಬ ದೂರದಲ್ಲಿದ್ದಾನೆ. ಇದೇ ಟೈಮ್ಗೆ ಒಂದು ವೇಳೆ ನಾವು ದಾರಿ ತಪ್ಪಿದ್ರೆ ಈ ನದಿ ನಮಗೆ ದಾರಿ ತೋರಿಸುತ್ತೆ ಅಂತ ಅಪ್ಪ ಹೇಳಿರೋ ವಿಷಯ ನೆನಪಾಗಿ ಆ ನದಿಯ ದಡದಲ್ಲೇ ನಡ್ಕೊಂಡು ಹೋಗಕ್ಕೆ ಶುರು ಮಾಡ್ತಾನೆ. ಆರ್ಲೋಗ್ ಈಗ ಹಸುವಾಗ್ತಾ ಇರೋದ್ರಿಂದ ಒಂದು ಮರದಲ್ಲಿರೋ ಬೆರೀಸ್ನ ಕಿಲೋಕ್ ಟ್ರೈ ಮಾಡ್ತಾನೆ. ಕೆಳಗಡೆ ಬಿದ್ದಾಗ ಆರ್ಲೋನ ಕಾಲು ಬಂಡೆಗಳ ನಡುವೆ ಸಿಗಾಕೊಳ್ಳುತ್ತೆ. ಅವನೆಷ್ಟೇ ಕಷ್ಟಪಟ್ಟರು ಕಾಲನ್ನ ಹೊರಗಡೆ ತೆಗಿಯೋಕ್ಕಾಗ್ತಾ ಇಲ್ಲ. ಹಾಗೆ ರಾತ್ರಿ ಆಗುತ್ತೆ. ಬೇರೆ ಪ್ರಾಣಿಗಳು ಕೂಗೋ ಶಬ್ದ ಕೇಳಿ ತುಂಬಾನೇ ಹೆದರ್ಕೋತಾನೆ. ಈಗ ಬೆಳಿಗ್ಗೆ ಆದ್ಮೇಲೆ ತೋರಿಸ್ತಾರೆ. ಆರ್ಲೋ ಕಂಡ್ಬಿಟ್ಟಾಗ ಅವ್ನ ಕಾಲ್ ಕೆಳಗಡೆ ಅಲ್ಲ ತೋಡಿದೆ. ಅದ್ರ ಹತ್ರ ಆ ಮಗುನ ಕಾಲೇಜ್ ಇರೋದನ್ನ ನೋಡಿ ಇದನ್ನ ಮಾಡಿರೋದು ಆ ಹ್ಯೂಮನ್ ಬೇಬಿ ಅನ್ನೋ ವಿಷಯನ ಅರ್ಥ ಮಾಡ್ಕೋತಾನೆ. ಆರ್ಲೋ ಈಗ ಮತ್ತೆ ನಡೆಯೋಕೆ ಶುರು ಮಾಡಿದಾಗ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಒಂದು ಗುಡಿಸಲನ್ನ ರೆಡಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಇಲಿ ರೀತಿ ಇರೋ ಒಂದು ಜೀವಿ ಮಾಡ್ತಾ ಇರೋದನ್ನೆಲ್ಲ ನೋಡಿ ನಗಾಡ್ತಾ ಇದೆ. ಸ್ವಲ್ಪ ಹೊತ್ತಿನಲ್ಲೇ ಆ ಮಗು ಒಂದು ಗೋಸಿಂಬೆನ ತಂದು ಆರ್ಲೋಗೆ ತಿನ್ಲಿಕ್ಕೆ ಕೊಡುತ್ತೆ. ಆದರೆ ಆರ್ಲೋ ವೆಜಿಟೇರಿಯನ್ ಆಗಿರೋದ್ರಿಂದ ಅದನ್ನ ಏನು ಮಾಡೋದು ಅಂತ ನೋಡ್ತಾನೆ ಇರುವಾಗ ಗೋಸಿಂಬೆ ಎದ್ದು ಅಲ್ಲಿಂದ ಹೊರಡುತ್ತೆ. ಈಗ ಮತ್ತೆ ಒಂದು ದುಂಬಿನ ತಗೊಬಂದು ತಿನ್ನು ಅಂತ ತೋರಿಸ್ಕೊಡುತ್ತೆ. ಆದರೆ ಆರ್ಲೋ ಅಸಹ್ಯಪಟ್ಟು ಅದನ್ನ ದೂರ ಬಿಸಾಕ್ತಾನೆ. ಕೊನೆಗೆ ಆ ಮಗು ಕೆಲವು ಬೆರೀಸ್ನ ತಗೊಬಂದು ಕೊಟ್ಟಾಗ ನನ್ನಿಂದ ನೀನು ದೂರ ಇರು, ನಿನ್ನ ಖಂಡಿತ ನಾನು ಸಾಯಿಸದೆ ಬಿಡಲ್ಲ,
ಆದರೆ ಅದಕ್ಕೂ ಮುಂಚೆ ಇನ್ನು ಕೆಲವು ಬೆರೀಸ್ನ ತಗೋಬರ್ತೀಯಾ? ಇದೇ ರೀತಿ ಇನ್ನೂ ಜಾಸ್ತಿ ತಗೋಬಾ. ಅರ್ಥ ಆಗ್ತಾ ಇದೆಯಾ? ಈಗ ಆ ಮಗು ಆರ್ಲೋನ ಬೆರ್ರಿಸಿರೋ ಒಂದು ಬೆಟ್ಟದ ಮೇಲೆ ಕರ್ಕೊಂಡು ಹೋಗುತ್ತೆ. ಅವನು ಅದನ್ನ ನೋಡಿದ ತಕ್ಷಣ ಮುಂದೆ ಹೋದಾಗ ಆ ಮಗು ಏನೋ ಒಂದು ವಿಷಯ ಮರದ ಮೇಲೆ ಇರೋದನ್ನ ನೋಡಿ ಅವನ್ನ ತಡೆಯೋಕೆ ಟ್ರೈ ಮಾಡುತ್ತೆ. ಈಗ ಆ ಮಗು ಆವಿನ ಜೊತೆ ಹೋರಾಡಿ ಆರ್ಲೋನ ಕಾಪಾಡುತ್ತೆ. ಇಲ್ಲೊಂದು ವಿಷಯ ಗಮನಿಸೋದಾದ್ರೆ, ತುಂಬಾ ವರ್ಷಗಳ ಹಿಂದೆ ಅವುಗಳಿಗೆ ಕಾಲಿತ್ತು. ಈ ಭೂಮಿ ಎವಲ್ಯೂಷನ್ ನಂತರ ಅವುಗಳು ಕಾಲ್ನ ಕಲ್ಕೊಂಡು ಈಗ ಬರೀ ಸ್ಕ್ರಬ್ ಮಾತ್ರ ಉಳ್ಕೊಂಡಿದೆ. ನಾವೆಲ್ಲರೂ ನಿಮ್ಮನ್ನ ನೋಡ್ತಾ ಇದ್ದೀವಿ. ನೀನು ಸತ್ತೋಗ್ತೀಯಾ ಅನ್ಕೊಂಡ್ವಿ, ಆದರೆ ಆ ರೀತಿ ನಡೀಲಿಲ್ಲ. ಇಲ್ಲೊಂದು ಸ್ಟಿರಾಕೋಸಾರಸ್ ಬಗ್ಗೆ ಡೈನೋಸರ್ ಬಚ್ಚಿಟ್ಕೊಂಡು ಅದು ಆರ್ಲೋ ಜೊತೆ ಮಾತಾಡುತ್ತೆ. ಆ ಒಂದು ಪ್ರಾಣಿ ನಿನ್ನ ಜೀವನ ಕಾಪಾಡಿದೆ. ಏನಕ್ಕೋಸ್ಕರ ನಂಗೆ ಗೊತ್ತಿಲ್ಲ, ಆದರೆ ನಾನೀಗ ಮನೆಗೆ ಹೋಗ್ಬೇಕು. ಫ್ಲಾಟೂತ್ ಮೌಂಟೇನ್ಗೆ ಹೇಗೆ ಹೋಗೋದು ಅಂತ ಗೊತ್ತಾ? ಹಾಗಾದರೆ ಒಳ್ಳೆ ಐಡಿಯಾ, ನಮ್ಗದು ಬೇಕು. ಯಾಕಂದರೆ ಇಲ್ಲಿರೋದು ಅಪಾಯ. ಅದು ನನ್ನ ಕಾಪಾಡುತ್ತೆ, ನನ್ನ ಫ್ರೆಂಡ್ಸ್ನ ಹಾಗೆ. ಇದು ಫ್ಯೂರಿ, ರಾತ್ರಿ ವೇಳೆ ನನ್ನ ಬೇರೆ ಪ್ರಾಣಿಗಳಿಂದ ಕಾಪಾಡುತ್ತೆ. ಇದು ಡಿಸ್ಟ್ರಕ್ಟರ್, ಸೊಳ್ಳೆಗಳಿಂದ ನನ್ನ ಕಾಪಾಡುತ್ತೆ. ಇದು ಡ್ರೀಮ್ ಕ್ರಷರ್, ನನ್ನ ಕೆಟ್ಟ ಕನಸುಗಳಿಂದ ಕಾಪಾಡುತ್ತೆ. ಮತ್ತು ಇದು ಡೆಬಿ, ನನ್ನ ಟೀಮ್ನಲ್ಲಿ ಮೆಂಬರ್ಸ್ನ ಸೇರಿಸೋ ಕೆಲಸ ಮಾಡುತ್ತೆ. ನಮಗದು ಬೇಕು. ಅದರ ಹೆಸರೇನು ಅಂತ ಗೊತ್ತಾ? ಅವನ ಹೆಸರೇನು ಅಂತ ನಂಗೆ ಗೊತ್ತಿಲ್ಲ. ಆ ಡೈನೋಸರ್ ನಾನು ಅವನ ಹೆಸರನ್ನ ಮೆಡಿಟೇಟ್ ಮಾಡ್ಕೊಂಡು ಹಿಡಿತೀನಿ. ಒಂದು ವೇಳೆ ನಾನು ಕಂಡುಹಿಡಿದ್ರೆ ಅವನು ನಂಗ್ಸು ಅಂತ ಹೇಳಿ. ಕೊಲೆಗಾರ, ಕ್ಲೆವರ್, ಹೆರ್ಮನಾಯ್ಡ್, ಸ್ಟಿಂಕಿ, ಫ್ರೇಕ್, ಫಂಕಿ, ಮೇನಿಯಾಕ್, ಸ್ಪೈಕ್, ಮೂನ್ಶೈನ್, ಸ್ಪಾಟ್. ಆರ್ಲೋ ಸ್ಪಾಟ್ ಅಂತ ಕರೆದ ತಕ್ಷಣ ಆ ಮಗು ತಿರುಗಿ ನೋಡುತ್ತೆ. ಅದರಿಂದ ಆ ಡೈನೋಸರ್ ಅವನು ನಿನ್ನದ್ರನೇ ಇರಲಿ ಅಂತ ಬಿಟ್ಬಿಡುತ್ತೆ. ಆದರೆ ಆ ಒಂದು ಪಕ್ಷಿ ಅವನು ನಮಗೆ ಬೇಕು ಅಂತ ಜಗಳ ಮಾಡೋಕ್ಕೆ ಶುರು ಮಾಡ್ತಾ ಇದೆ. ಕೊನೆಗೆ ಅವುಗಳಿಂದ ತಪ್ಪಿಸ್ಕೊಂಡು ಆರ್ಲೋ ಮತ್ತೆ ಸ್ಪಾಟ್ ಅಲ್ಲಿಂದ ಓಡ್ತಾರೆ. ಹಾಗೆ ಹೋಗ್ತಾ ಇರುವಾಗ ಗೊತ್ತಿಲ್ಲದೆ ಕೆಳಗಡೆ ಬಿದ್ದಿರೋ ಹಣ್ಗಳನ್ನ ತಿಂದ್ಬಿಡ್ತಾರೆ. ಅದರಲ್ಲಿ ನಶೆನ ಕೊಡೋ ಶಕ್ತಿ ಇದೆ. Watch this. ಈಗ ರಾತ್ರಿ ಆಗಿರೋದ್ರಿಂದ ಒಂದು ಜಾಗದಲ್ಲಿ ಉಳ್ಕೋತಾರೆ. ಆರ್ಲೋ ತನ್ನ ಕುಟುಂಬದ ಬಗ್ಗೆ ಯೋಚನೆ ಮಾಡಿ ದುಃಖ ಪಡ್ತಾ ಗಡ್ಡಿಗಳನ್ನ ನಿಲ್ಲಿಸಿ ಇದೇ ನನ್ನ ಕುಟುಂಬ ಅಂತ ಸ್ಪಾಟ್ ಗೆಲ್ತಾನೆ. You don't understand. ಆಗ ಸ್ಪಾಟ್ ಕೂಡ ಅದೇ ರೀತಿ 3 ಕಡ್ಡಿಗಳನ್ನ ನಿಲ್ಲಿಸಿ ಅದರಲ್ಲಿ 2 ಕಡ್ಡಿಗಳನ್ನ ಮಣ್ಣಲ್ಲಿ ಮುಚ್ಚಿ ಅವನ ತಂದೆ ತಾಯಿ ತೀರ್ಕೊಂಡಿರೋ ವಿಷಯನ ಆರ್ಲೋ ಗೆಲ್ತಾನೆ. ಬೆಳಗಾದ್ಮೇಲೆ ಸಿಡ್ಲು ಗುಡುಗು ಜೊತೆ ಬಿರುಗಾಳಿ ಬೀಸೋಕೆ ಶುರುವಾಗುತ್ತೆ. ಇದನ್ನೆಲ್ಲ ನೋಡಿದಾಗ ಆರ್ಲೋಗೆ ಹಳೆ ವಿಷಯಗಳು ನೆನಪಾಗುತ್ತೆ. ಅದರಿಂದ ಎದುರ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಈಗ ನಡೆದಿರೋ ವಿಷಯದಿಂದ ಕಾಡು ತುಂಬಾನೇ ಮೋಸವಾದ ಸ್ಥಿತಿನಲ್ಲಿದೆ. ಇದರಿಂದ ಆರ್ಲೋ ಯಾವ ಕಡೆ ಹೋಗ್ಬೇಕು ಅಂತಾನೆ ಗೊತ್ತಾಗದೆ ತುಂಬಾನೇ ಕಷ್ಟಪಡ್ತಾನೆ.
ಇವನ್ ಕೂಗೋ ಶಬ್ದ ಕೇಳಿ ಮೇಲೋಗ್ತಾ ಇರೋ ಟಿರೋಡಾಕ್ಟೈಲ್ಸ್ ಬಗ್ಗೆ ಕೆಲವು ಡೈನೋಸರ್ಗಳು ಇವನ ಹತ್ರ ಬಂದು ಏನು ಅಂತ ಕೇಳುತ್ತೆ. ಆರ್ಲೋ ಕ್ಲಾಟೂತ್ ಮೌಂಟೇನ್ಗೆ ಹೋಗ್ಬೇಕು ಅಂತ ದಾರಿ ಕೇಳ್ತಾನೆ. ಆ ಜಾಗ ನಮಗ್ ಗೊತ್ತು, ಅಲ್ಲಿಂದ ನೀನು ತುಂಬಾ ದೂರದಲ್ಲಿದೀಯಾ, ನೀನು ಹೋಗೋದಕ್ಕೆ ನಾವ್ ಹೆಲ್ಪ್ ಮಾಡ್ತೀವಿ, ಆದ್ರೆ ಬಿರುಗಾಲಿಯಿಂದ ನಮ್ಗೆ ಸರಿಯಾಗಿ ಆಹಾರನೇ ಸಿಗ್ತಾ ಇಲ್ಲ ಅಂತ ಮಾತಾಡ್ತಾನೆ ಇರುವಾಗ ಯಾವುದೋ ಒಂದು ಜೀವಿ ಮರದೊಳಗಡೆ ಸಿಗಾಕೊಂಡು ಅದು ಅಲ್ಲಿಂದ ಹೊರಗಡೆ ಬರೋಕ್ ಕಷ್ಟಪಡ್ತಾ ಇದೆ. ಕಾಪಾಡೋ ರೀತಿ ಕಾಪಾಡಿ ಅದನ್ನ ಬಾಯಿನೊಳಗಡೆ ಹಾಕೊಂಡ್ಬಿಡುತ್ತೆ. ಈ ರೀತಿ ಡೈನೋಸರ್ಗಳಿಗೆ ಆಹಾರ ಅಂದ್ರೆ ಅದು ನಾನ್ ವೆಜ್ ಮಾತ್ರ. ಇವುಗಳಿಗೆ ಆಹಾರ ಸರಿಯಾಗಿ ಸಿಗದೆ ಒಂದಕ್ಕೊಂದು ತಾವೇ ಜಗಳಾಡ್ತಾ ಇವೆ. ಈ ವಿಷಯ ಸ್ಪಾಟ್ಗೆ ಮೊದಲೇ ಗೊತ್ತಿರೋದ್ರಿಂದ ಅವುಗಳಿಗೆ ಎದುರ್ಕೊಂಡು ಒಂದು ಮರದ ಕೆಳಗಡೆ ಬಚ್ಚಿಟ್ಕೊಂಡಿದ್ದಾನೆ. ಇದನ್ನೆಲ್ಲ ನೋಡಿ ಆರ್ಲೋ ಎದುರ್ಕೊಂಡು ಅಲ್ಲಿಂದ ಹೋಗೋಕ್ ಟ್ರೈ ಮಾಡಿದಾಗ ಅವುಗಳೆಲ್ಲ ಸೇರಿ ಅವನ್ನ ತಡೆದು ನೀನು ಹೋಗೋದಕ್ಕೆ ನಾವ್ ಹೆಲ್ಪ್ ಮಾಡ್ತೀವಿ, ನಿನ್ ಜೊತೆ ಯಾವ್ದಾದ್ರು ಬೇರೆ ಜೀವಿ ಇದೆಯಾ ಅಂತ ಹೇಳಿ ಸ್ಮೆಲ್ ಮಾಡೋ ತಿಳ್ಕೊಳ್ಳುತ್ತೆ. ಕೊನೆಗೆ ಸ್ಪಾಟ್ ಇರೋ ಜಾಗನ ಕಂಡಿಡಿದು ಅವನ್ನ ಹಿಡಿಯೋಕ್ ಟ್ರೈ ಮಾಡಿದಾಗ ಅವುಗಳಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಓಡೋಗ್ತಾರೆ. ಇಲ್ಲಿ ಕೆಲವು ಟಿರೋನೋಸಾರಸ್ ಬಗ್ಗೆ ಡೈನೋಸರ್ಗಳು ಅವುಗಳ ಜೊತೆ ಹೋರಾಡಿ ಆರ್ಲೋನ ಕಾಪಾಡ್ತವೆ. ಆರ್ಲೋ ಅವುಗಳನ್ನ ನೋಡಿ ಎದುರ್ಕೊಂಡಿರೋವಾಗ ಸ್ಪಾಟ್ ಅವುಗಳ ಜೊತೆ ಆಟ ಆಡ್ತಾ ಇರೋದನ್ನ ನೋಡಿ ಇವುಗಳು ಯಾವುದೋ ಅಪಾಯಕಾರಿ ಅಲ್ಲ ಅನ್ನೋ ವಿಷಯನ ಅರ್ಥ ಮಾಡ್ಕೋತಾನೆ. ಇವುಗಳೆರಡು ಅಣ್ಣ ತಂಗಿ ಆರ್ಲೋನ ಪ್ರೀತಿಯಿಂದ ಮಾತಾಡಿಸ್ತವೆ. ನೀವು ಅವನಿಗೆ ಇಷ್ಟ ಆಗಿದ್ದೀರಾ? ಚೆನ್ನಾಗಿ ನೋಡಿಲು, ಇವಳು ಮುಖ ನೋಡಿದ್ರೆ ಯಾರಾದರೂ ಇಷ್ಟಪಡ್ತಾರ? ಇದೇ ಟೈಮ್ಗೆ ಈ ಡೈನೋಸರ್ಗಳ ಅಪ್ಪ ಇಲ್ಲಿಗೆ ಬಂದು ನೀನು ಯಾರು ಇಲ್ಲೇನು ಮಾಡ್ತಾ ಇದೀಯ ಅಂತ ಕೇಳ್ತಾರೆ. ನಾನು ಮನೆಯಿಂದ ಕಲ್ದೋಗಿದ್ದೀನಿ, ನನ್ನ ಮನೆ ಹತ್ರನೇ ಒಂದು ನದಿ ಇರುತ್ತೆ, ಅದನ್ನೇ ಈಗ ಹುಡುಕ್ತಾ ಇದ್ದೀನಿ ಅಂತ ಆರ್ಲೋ ಹೇಳ್ತಾನೆ. ಆಗ ಅವರು ನೀನು ಯಾವ ನದಿನ ಹೇಳ್ತಾ ಇದೆಯಾ, ಇಲ್ಲಿ ತುಂಬಾನೇ ನದಿಗಳಿವೆ ಅಂತ ಹೇಳ್ತಾರೆ. ಅದಕ್ಕೆ ಆರ್ಲೋ ಕ್ಲಾಟೂತ್ ಮೌಂಟೇನ್ ಅಂತ ಹೇಳಿ ಅದ್ರ ಬಗ್ಗೆ ವಿಚಾರಿಸ್ತಾನೆ. ನೀನು ಹೇಳೋ ರೀತಿ ಯಾವ ಮೌಂಟೇನು ನಮಗೆ ಗೊತ್ತಿಲ್ಲ, ನಾವು ಸೌತ್ ಸೈಡ್ ಹೋಗ್ತಾ ಇದೀವಿ, ಬೇಕಾದ್ರೆ ನಮ್ಮ ಜೊತೆ ಬಾ, ಮುಂದೆ ಯಾರಾದರೂ ಹೆಲ್ಪ್ ಮಾಡ್ತಾರೆ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಮೊದಲು ನಮ್ಮ ಕೆಲಸನ ಮುಗಿಸೋಣ ಅಂತೇಳಿ ಅಪ್ಪ ಹೋಗ್ಬಿಡ್ತಾರೆ. ನಮ್ಮಣ್ಣ ದನಗಳನ್ನ ಕಲ್ದೋಗಿ ಹೋಗ್ಬಿಟ್ಟ, ಅದರಿಂದಲೇ ಅವರು ಒಂದು ಸ್ವಲ್ಪ ಕೋಪದಲ್ಲಿದ್ದಾರೆ. ಸ್ಪಾಟಿಗೆ ಸ್ಮೆಲ್ಲಿಂಗ್ ಸೆನ್ಸ್ ಇದೆ, ನಮ್ಮಿಂದ ನಿಮಗೆ ಹೆಲ್ಪ್ ಮಾಡೋಕೆ ಹೋಗುತ್ತೆ ಅಂತೇಳಿ ಆರ್ಲೋ ಹೇಳ್ತಾನೆ. ಕಮಾನ್ ಸ್ಪಾಟ್, ನೀನು ಯಾರು ಅಂತ ತೋರಿಸು. ಸ್ವಲ್ಪ ಹೊತ್ತಿನಲ್ಲೇ ಸ್ಪಾಟ್ ದನಗಳಿರೋ ಜಾಗನ ಕಂಡುಹಿಡಿದ್ಬಿಡ್ತಾನೆ. ಒಂದು ನಿಮಿಷ, ನಿಮ್ಮ ದನಗಳಿಗೆ ರೆಕ್ಕೆ ಇರುತ್ತಾ? ಇದು ರಸ್ಲರ್ಸ್. ಹಾಗೆ ಒಂದು ಸ್ವಲ್ಪ ದೂರ ಬಂದಮೇಲೆ ದನಗಳಿರೋ ಜಾಗ ಕಾಣಿಸುತ್ತೆ. ಇಲ್ಲಿ ರೆಸ್ಲರ್ಸ್ ಯಾವುದೂ ಇಲ್ವಲ್ಲ? ಅವುಗಳೆಲ್ಲ ಬಚ್ಚಿಟ್ಕೊಂಡಿವೆ. ನಾನು ನಿಂಗೊಂದು ಕೆಲಸ ಇಟ್ಟಿದ್ದೀನಿ. ಕೆಲಸನಾ? ಅದಕ್ಕೂ ನನಗೂ ತುಂಬ ದೂರ, ಯಾರಿಗೂ ಗೊತ್ತಿಲ್ಲದೆ ಆ ಬಂಡೆ ಮೇಲೆ ಹೋಗಿ ಜೋರಾಗಿ ಹೋಗು. ಹಾಗೆ ಮಾಡಿದ್ರೆ ಅವುಗಳು ನಿನ್ನ ತಿನ್ನೋಕೆ ಬರುತ್ತೆ, ಆದರೂ ಹಾಗೆ ನಿಂತ್ಕೋ. ನನ್ನ ತಿಂದ್ಬಿಟ್ರೆ ಜಾಸ್ತಿ ಮಾತಾಡದೆ ಹೇಳೋದನ್ನ ಮಾಡು. ಇಲ್ಲಿ ಕೆಲವು ವೆಲೋಸಿರಾಪ್ಟರ್ಸ್ ಬಗ್ಗೆ ಡೈನೋಸರ್ಗಳು ದನಗಳನ್ನ ಬೇಟೆಯಾಡೋಕ್ಕೋಸ್ಕರ ಬಚ್ಚಿಟ್ಕೊಂಡಿವೆ. ಅಪ್ಪ ರಸ್ಲರ್ಸ್ ಅಂತ ಹೇಳಿದ್ದು ಇವುಗಳನ್ನೇ. ಈಗ ಆರ್ಲೋನ ಗೇಲಿ ಮಾಡಿ ಅವನ್ನ ತಿನ್ನೋಕ್ ನೋಡಿದಾಗ ಕೊನೆಗೆ ಅವುಗಳನ್ನೆಲ್ಲ ಹೊಡೆದಾಕಿ ದನಗಳನ್ನ ಅಲ್ಲಿಂದ ಹೊಡ್ಕೊಂಡು ಹೋಗ್ತಾರೆ. ಈಗ ರಾತ್ರಿ ಆದ್ಮೇಲೆ ಒಂದು ಜಾಗದಲ್ಲಿ ಉಳ್ಕೋತಾರೆ. ಆರ್ಲೋ, ಈ ಹಾರ್ಮೋನಿಕಾನ ನೀನು ಇಟ್ಕೊಂಡು ಅದನ್ನ ನಂಗೆ ಕೊಡ್ತೀಯಾ? ಅದಕ್ಕೆ ಆರ್ಲೋ ಸ್ಪಾಟ್ ನನಗೆ ಬೇಕು, ನನ್ನಿಂದ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಇದು ಒಳ್ಳೇದಕ್ಕೆ, ಹಾಗೆ ಮಾಡಿದ್ರೆ ಗಾಯಗಳು ಸರಿ ಹೋಗುತ್ತವೆ. ಅಣ್ಣ ಇದೇನು ಗಾಯ ಅಂತ ಗೇಲಿ ಮಾಡಿ ತನ್ನ ಒಂದು ಕಾಲು ಸೆನ್ಸೆ ಇಲ್ಲದವ್ರ ಬಗ್ಗೆ ಮಾತಾಡ್ತಾನೆ. ಅದಕ್ಕೆ ತಂಗಿ, ನಾನೊಂದ್ಸಲ ಕಾಡೆಮ್ಮೆ ಜೊತೆ ಜಗಳ ಮಾಡಿದೆ, ಆಗ ನನ್ನ ಅವುಗಳು ಸಾಯಿಸ್ಬಿಡ್ತಾ ಇದ್ವು, ಅದಕ್ಕೆ ಬಾಲ್ದಲ್ಲೇ ಒಂದು ಬಿಟ್ಟೆ, ಅದರಿಂದ ಈ ರೀತಿ ಆಯಿತು. ನಿಮಗೆ ಗಾಯ ಆಯಿತು? ಅದೊಂದು ಬೇಸಿಗೆ ಕಾಲ, ಕುಡಿಯೋಕೆ ಒಂದನಿ ನೀರು ಸಿಗದೆ ಕಷ್ಟಪಡ್ತಾ ಇದ್ದೆ. ಆಗ ಒಂದು ಕೊಲ ನೋಡಿ ನೀರು ಕುಡಿಯೋಣ ಅಂತ ಹೋದಾಗ ಅಲ್ಲಿ ಒಂದು ಮೊಸಳೆ ಹಿಂಡೆ ನನ್ನ ದಾಳಿ ಮಾಡಿದ್ವು. ಆಗ ನಾನು ಸಾಯಬಾರ್ದು ಅಂತ ದೃಢವಾಗಿದ್ದೆ, ಅದರಿಂದ ಒಂದನ್ನ ಕಡ್ದಿಸ್ದೆ, ಇನ್ನೊಂದನ್ನ ತುಳದೆ ಸಾಯಿಸ್ದೆ. ಅಪ್ಪ ಇದನ್ನ ಎಷ್ಟೇ ಸಲ ಕೇಳಿದ್ರು ಗೂಸ್ ಬಮ್ ಆಗುತ್ತೆ ಗೊತ್ತಾ? ನೀವೆಲ್ಲರೂ ನನ್ನ ತಂದೆ ರೀತಿನೇ, ಅವ್ರು ಯಾವುದಕ್ಕೂ ಭಯನೇ ಪಡ್ತಾ ಇರಲಿಲ್ಲ. ನಂಗೆ ಭಯ ಇಲ್ಲ ಅಂತ ಯಾರು ಹೇಳಿದ್ದು? ನಂಗಲ್ಲಿ ಭಯ ಇಲ್ಲದೆ ಹೋಗಿದ್ರೆ ಆವತ್ತೇ ನಾನು ಅವುಗಳಿಗೆ ಆಹಾರ ಆಗ್ತಾ ಇದ್ದೆ. ಭಯ ಅನ್ನೋದು ಪ್ರಕೃತಿ, ಅದನ್ನ ಗೆದ್ವಿ ಅಂದರೆ ನಾವು ಗೆಲ್ಲೋದನ್ನ ಯಾರಿಂದಲೂ ತಡೆಯೋಕ್ಕಾಗಲ್ಲ.
ಅಮ್ಮ ಎಲ್ದಾಗೆ ಚಳಿಗಾಲ ಶುರುವಾಗ್ತಾ ಇದೆ. ಆರ್ಲೋ ನಾನು ಬೇಗ ಹೋಗ್ಬೇಕು ಅಂತ ಹೇಳ್ದಾಗ ಅದಕ್ಕೆ ಚಿಂತೆ ಮಾಡಬೇಡ, ಬೆಳಿಗ್ಗೆ ಆದಮೇಲೆ ನಾವು ಇಲ್ಲಿಂದ ಹೊರಡೋಣ ಅಂತ ಹೇಳ್ತಾರೆ. ಈಗ ಬೆಳಿಗ್ಗೆ ಆದಮೇಲೆ ಪಯಣ ಮತ್ತೆ ಶುರುವಾಗುತ್ತೆ. ಅಪ್ಪ ಆರ್ಲೋಗೆ ಬೇರೆ ಕಡೆ ಹೋಗ್ತಾ ಇರೋದನ್ನೆಲ್ಲ ದಾರಿಗೆ ತರೋ ಕಲ್ತಾರೆ. ಸ್ಟಾರ್ಟಿಂಗ್ನಲ್ಲಿ ಆರ್ಲೋ ಕೋಳಿಗಳಿಗೆ ಎದ್ಕೊಂಡು ಕೂಡ ತನ್ನಲ್ಲಿರೋ ಭಯನ ಬಿಟ್ಟು ಅವನಿಗಿಂತ ದೊಡ್ಡದಾಗಿರೋದನ್ನೆಲ್ಲ ಸರಿಯಾದ ದಾರಿಗೆ ತರ್ತಾನೆ. ಹಾಗೆ ಹೋಗ್ತಾ ಇರೋವಾಗ ಕ್ಲಾಟೂತ್ ಮೌಂಟೇನ್ ಕಣ್ಣಿಗೆ ಕಾಣಿಸುತ್ತೆ. ಇನ್ಮೇಲಿಂದ ಇವುಗಳನ್ನ ನಾವು ನೋಡ್ಕೋತೀವಿ, ನೀನು ಮನೆಗೆ ಹೋಗು ಅಂತೇಳಿ ಆರ್ಲೋನ ಕಳಿಸ್ತಾರೆ. ಅಲ್ಲಿಂದ ತುಂಬ ದೂರ ಬಂದಮೇಲೆ ಒಬ್ಬ ಮನುಷ್ಯ ಇರೋದನ್ನ ನೋಡಿ ಸ್ಪಾಟ್ ಅವನ ಕಡೆ ಹೋದಾಗ ಆರ್ಲೋ ಅವನ್ನ ಬಿಡದೆ ನಾವು ಮನೆಗೆ ಹೋಗ್ಬೇಕು ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಆರ್ಲೋ ಸ್ಪಾಟ್ ಹತ್ರ ನೀನು ನಮ್ಮ ಮನೆಗೆ ಬಾ, ನಾವಿಬ್ರು ಯಾವಾಗಲೂ ಒಟ್ಟಿಗೆ ಇರೋಣ ಅಂತ ಮಾತಾಡ್ತಾನೆ ಇರೋವಾಗ ಸಿಡ್ಲು ಗುಡುಗು ಜೊತೆ ಮಳೆ ಶುರುವಾಗುತ್ತೆ. ಅದರಿಂದ ಎದ್ರುಕೊಂಡು ಮೇಲೋಗ್ತಾರೆ. ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ಬಂದ ಮಾಂಸಾಹಾರಿ ಡೈನೋಸರ್ಗಳು ಮತ್ತೆ ಬರ್ತಾ ಇವೆ. ಅವೆಲ್ಲ ಸೇರಿ ಕೊನೆಗೆ ಆರ್ಲೋನ ಕೆಳಗಡೆ ತಲ್ಲಿ ಸ್ಪಾಟ್ನ ಅವನಿಂದ ತೊಗೊಂಡು ಹೊರಟೋಗ್ತವೆ. ಇದೇ ಟೈಮ್ಗೆ ಆರ್ಲೋನ ಅಪ್ಪ ಇಲ್ಲಿಗೆ ಬಂದು ಅವನ ಮೇಲಿರೋ ಬಲಿಗಳನ್ನ ಬಿಡಿಸಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ನೀವಿನ್ನೂ ಜೀವಂತವಾಗಿದ್ದೀರಾ, ನನ್ನಿಂದ ನಂಬೋಕೆ ಆಗ್ತಾ ಇಲ್ಲ. ಅವ್ರ ಹತ್ರ ನನ್ನ ಫ್ರೆಂಡ್ ಸ್ಪಾಟ್ ಈಗ ಅಪಾಯದಲ್ಲಿದ್ದಾನೆ, ನಾವು ಅವನ್ನ ಕಾಪಾಡಬೇಕು ಅಂತ ಹೇಳ್ತಾನೆ. ಆದರೆ ಅಪ್ಪ ಏನೂ ಮಾತಾಡದೆ ಹಾಗೆ ಹೋಗ್ತಾರೆ. ಅಪ್ಪ ಸ್ಪಾಟಿಗೆ ನಮ್ಮ ಸಹಾಯ ಬೇಕಿದೆ, ಅವನೀಗ ಅಪಾಯದಲ್ಲಿದ್ದಾನೆ, ನಾವು ಅವನ್ನ ಕಾಪಾಡಬೇಕು. ಆರ್ಲೋ ಏನು ಮಾಡಬೇಕು ಅಂತ ನಿಂಗೆ ಚೆನ್ನಾಗಿ ಗೊತ್ತಿದೆ, ಯಾಕಂದರೆ ನೀನು ನನಗಿಂತಲೂ ಧೈರ್ಯವಂತ. ಈಗ ಇಲ್ಲಿಂದ ಹೋಗು, ನಿನ್ನ ಗೆಳೆಯನ್ನ ಕಾಪಾಡು. ಕೊನೆಗೆ ಆರ್ಲೋ ಸ್ಪಾಟ್ ಇರೋ ಜಾಗಕ್ಕೆ ಬಂದು ಸೇರಿದ್ಮೇಲೆ ಆ ಡೈನೋಸರ್ಗಳೆಲ್ಲ ಸ್ಪಾಟ್ನ ತಿನ್ನೋಕ್ಕೋಸ್ಕರ ಜಗಳ ಆಡ್ತಾ ಇರೋವಾಗ ಅವನು ಅವುಗಳ ಹತ್ರ ಸಿಗದೆ ಒಂದು ಮರದೊಳಗಡೆ ತಪ್ಪಿಸ್ಕೊಂಡಿರ್ತಾನೆ. ಇದೇ ಟೈಮ್ಗೆ ನದಿಯ ನೀರು ಹೊಕ್ಕು ಬರ್ತಾ ಇದೆ. ಆರ್ಲೋ ಸ್ಪಾಟ್ನ ಕಾಪಾಡೋಕ್ಕೋಸ್ಕರ ಹೋಗಿ ನದಿಯಲ್ಲಿ ಸಿಗಾಕ್ಬಿಡ್ತಾನೆ. ಕೊನೆಗೆ ಆರ್ಲೋ ಸ್ಪಾಟ್ನ ಕಾಪಾಡಿಕೊಂಡು ನದಿಯಿಂದ ಹೊರಗಡೆ ತಗೋಬರ್ತಾನೆ. ಅಲ್ಲಿಂದ ಹೊರಟು ಆರ್ಲೋ ಮತ್ತು ಸ್ಪಾಟ್ ಮನೆಯ ಕಡೆ ಬರ್ತಾ ಇದ್ದಾರೆ. ನಾವು ಮನೆಗೆ ಬಂದಾಯ್ತು ಸ್ಪಾಟ್. ಈಗ ಯಾರೋ ಕೂಗೋ ಶಬ್ದ ಕೇಳಿ ತಿರುಗಿ ನೋಡಿದಾಗ ಒಂದು ಮನುಷ್ಯ ಕುಟುಂಬ ಇವ್ರ ಕಡೆ ಬರ್ತಾ ಇರೋದನ್ನ ನೋಡಿ ಅವ್ರ ಹತ್ರ ಹೋದಾಗ ಆ ಕುಟುಂಬದಲ್ಲಿರೋ ಅಮ್ಮ ಅಪ್ಪ ಮಕ್ಕಳು ಅಂತ ಸ್ಪಾಟ್ನ ಪ್ರೀತಿಯಿಂದ ನೋಡ್ತಾರೆ.
ಈಗ ಸ್ಪಾಟ್ ಅವ್ರನ್ನ ಬಿಟ್ಟು ಮತ್ತೆ ಆರ್ಲೋ ಹತ್ರ ಬರ್ತಾನೆ. ಆದರೆ ಆರ್ಲೋ ಸ್ಪಾಟ್ನ ಅವ್ರ ಹತ್ರನೇ ಬಿಟ್ಟು, ಇದೇ ನಿನ್ನ ಕುಟುಂಬ, ನೀನು ಇಲ್ಲೇ ಇರಬೇಕು ಅಂತ ಹೇಳ್ತಾನೆ. ಕೊನೆಗೆ ಆರ್ಲೋ ಮನೆಗೆ ಬಂದಮೇಲೆ ಅಮ್ಮ ಹೇಗೋ ಕಷ್ಟಪಟ್ಟು ಕೊಯ್ಲನ್ನ ಮಾಡಿ ಮುಗಿಸಿದ್ದಾರೆ. ಈಗ ಆರ್ಲೋ ಕೂಡ ತನ್ನ ಗುರುತನ್ನ ಆ ಕಟ್ಟಡದ ಮೇಲೆ ಇಡ್ತಾನೆ. ಈ ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.